ಓಂ ಯಾ ಕುಂದೇಂತು ತುಷಾರಹಾರಧವಲಾಜಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತಶಂಕರಃ ಪ್ರಭೃತಿಭಿರ್ದೇವೈಃ ಸದಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಹ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಈ ದಿನ ವಿಶೇಷವಾಗಿ ನಾವು ಪೂಜೆ ಮಾಡ್ತಾ ಇರುವಾಗ, ದೇವತಾ ಆರಾಧನೆ ಮಾಡ್ತಾ ಇರುವಾಗ ಕೈ ಏನಾದರೂ ಬೆಂಕಿ ತಾಗಿ ಸುಟ್ಟಿದ್ರೆ, ಅಥವಾ ಕಣ್ಣಲ್ಲಿ ನೀರು ಬರ್ತಾ ಇದ್ದರೆ, ಅಥವಾ ಅಳುತ್ತಾ ಇರುವಂಥ ಅನುಭವಗಳೆಲ್ಲ ಆದರೆ ಅದರಿಂದ ಏನು ಸೂಚನೆಗಳು, ಅಥವಾ ಭಗವಂತನ ಸಂದೇಶ ಏನು, ಅಥವಾ ಪುನಃ ಪುನಃ ಆಕಳಿಕೆ ಬರ್ತಾ ಇದ್ದರೆ ಅದೆಲ್ಲ ಏನು ಸಂದೇಶ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಪೂಜೆಯನ್ನು ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು. ಶ್ರದ್ಧಾಂ ಕಾಮಸ್ಯ ಮಾತ್ರಂ ಎಂಬುದಾಗಿ ಹೇಳ್ತಾರೆ. ಭಗವಂತನಲ್ಲಿ, ದೇವರಲ್ಲಿ ಅತೀಂದ್ರಿಯವಾದಂಥ ಒಂದು ಶಕ್ತಿಗಳಲ್ಲಿ ದೃಢವಾದಂಥ ವಿಶ್ವಾಸವನ್ನು ಇಟ್ಕೊಂಡು ಮಾಡುವಂಥದ್ದಕ್ಕೆ ಪೂಜೆ ಎಂಬುದಾಗಿ ಕರೀತಾರೆ. ಅರ್ಚ ಪೂಜಾಯಾಮ್ ಹೇಳುವಂಥ ಧಾತು ಅಂದರೆ ಅರ್ಚನೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಭಗವಂತನ ಸಮರ್ಪಣೆ ಮಾಡುವಂಥದ್ದು, ಹೀಗೆ ಅರ್ಥ. ನಾವು ಪೂಜೆ ಮಾಡುವಾಗ ಅನೇಕರ ರೂಢಿಯಲ್ಲಿದೆ. ಈಗ ಹೇಗೆ ಅಂತಂದರೆ, ಒಟ್ಟು ಯಾವುದೋ ಒಂದು ಕಾಲದಲ್ಲಿ ಮಾಡುವಂಥದ್ದು, ಹಾಗೆಲ್ಲ ಪೂಜೆಯನ್ನು ಮಾಡಬಾರ್ದು. ಪೂಜೆಗೆ ಒಂದು ವಿಧಿ ಹೇಳುವಂಥದ್ದಿದೆ. ವಿಧಿ ಪ್ರೀತಾಹ ದೇವತಾಹ ಎಂಬುದಾಗಿ ಹೇಳ್ತಾರೆ. ಹೀಗೇ ಮಾಡಬೇಕು, ಈ ಕ್ರಮದಲ್ಲೇ ಮಾಡಬೇಕು ಹೇಳುವಂಥ ವಿಧಿಗಳಿದೆ. ಆ ಕ್ರಮವತ್ತಾಗಿ ಪೂಜೆಯನ್ನು ಪುನಸ್ಕಾರವನ್ನು ಮಾಡಿದಾಗ ಖಂಡಿತವಾಗೂ ಸರಿಯಾದಂಥ ಫಲ ಸಿಕ್ಕೇ ಸಿಗತ್ತೆ. ಹಾಗೆ ಮಾಡದೇ ಇದ್ದಾಗ, ನಮ್ಮ ಮನಸ್ಸಿಗೆ ತೋಚಿದಾಗ, ಅಥವಾ ಇನ್ನೊಬ್ಬರು ಹಾಗೆ ಮಾಡ್ತಾರೆ ಅಂಥೇಳಿ ಮಾಡಿದಾಗ ಅದರಿಂದ ಅನೇಕ ದೋಷಗಳು ಕೂಡ ಉಂಟಾಗ್ತದೆ. ಉದಾಹರಣೆಗೆ, ಭಗವಂತನ ಯಾವುದೋ ಒಂದು ಸೂಚನೆಯನ್ನು, ಅಥವಾ ಪ್ರಕೃತಿ ಪರಮಾತ್ಮ ಹೇಳುವಂತಹ ಒಂದು ಅತೀಂದ್ರಿಯವಾದಂಥ ಶಕ್ತಿ ಯಾವುದೋ ನಮಗೆ ಸೂಚನೆಗಳನ್ನು ಕೊಡ್ತಾ ಇರುತ್ತೆ. ಆದರೆ ದಡ್ಡರಾದಂಥ ನಮಗೆ ಅದೇನೂ ಕೂಡ ಗೊತ್ತಾಗೋದಿಲ್ಲ. ಎಷ್ಟೋ ಸಲ ಇದರಿಂದ ಏನಾಗುತ್ತೆ ಅಂಥೇಳಿ ನಾವು ಬಿಟ್ಟು ಹೋಗಿಬಿಡ್ತೇವೆ ಮುಂದೆ. ಹಾಗಾಗಿ ಪ್ರತಿಯೊಂದಲ್ಲೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಪ್ರತಿಯೊಂದು ನಮಗೆ ಸೂಚನೆಯನ್ನು, ಸಲಹೆಯನ್ನು, ಒಳಿತನ್ನು ಎಲ್ಲವೂ ಕೂಡ ಜಗತ್ತಿನಲ್ಲಿ ಮಾಡ್ತಾನೆ ಇರ್ತದೆ. ಹೀಗಿರುವಾಗ ಒಂದಷ್ಟು ನೋಡಿ ನಾವು ಯೋಚನೆ ಮಾಡೋಣ. ಎಷ್ಟೋ ಸಲ ದೇವರು ಪೂಜೆ ಮಾಡುವಾಗ ಕೈ ಸುಟ್ಕೊಳ್ಳುವಂಥದ್ದನ್ನು ಕೂಡ ನೋಡ್ತೇವೆ. ಪೂಜೆ ಮಾಡ್ತಾ ಇರುವಂಥ ಸಂದರ್ಭಕ್ಕೆ ಕೈ ಸುಟ್ಕೊಂಡ್ರೆ ನೋಡಿ, ಒಂದು ದೇವರಲ್ಲಿ ಸರಿಯಾದಂಥ ನಂಬಿಕೆ ಇಲ್ಲದೇ ಇರುವಂತಹ ಪರಿಸ್ಥಿತಿಯಲ್ಲಿ ಮಾಡಿದಂತಹ ಒಂದು ಪೂಜೆ, ಅಥವಾ ತಪ್ಪಾದ ಮನಸ್ಸಿನಿಂದ, ದ್ವಂದ್ವವಾದಂಥ ಸ್ವಭಾವದಿಂದ ಪೂಜೆ ಮಾಡಿರಬಹುದು ಹೇಳುವಂಥ ಅರ್ಥ. ಎಲ್ಲೆಲ್ಲೋ ಯೋಚನೆ ಮಾಡಿಕೊಂಡು ಬಾಡಿ ಪ್ರೆಸೆಂಟ್ ಆಗಿರುತ್ತೆ, ಆದರೆ ಮೈಂಡ್ ಅಬ್ಸೆಂಟ್ ಆಗಿರುತ್ತೆ, ಮೈಂಡ್ ಎಲ್ಲೋ ಹೋಗಿರುತ್ತೆ, ಮನಸ್ಸೆಲ್ಲೋ ಹೋಗಿರುತ್ತೆ, ಯಾವ್ಯಾವುದೋ ಯೋಚನೆಗಳು ಬರುತ್ತೆ. ಇಂತಹ ಒಂದು ಸಮಯದಲ್ಲಿ ಈ ಥರ ಮಾಡ್ತಾ ಇದ್ದೀರಿ ಹೇಳುವಂಥದ್ದಕ್ಕೆ ಸೂಚನೆಗಳ ಪ್ರಕಾರವಾಗಿ ಕೈ ಸುಟ್ಕೊಳ್ಳುವಂತಹದ್ದು ಆಗುತ್ತೆ. ದೇವರಿಗೆ ಮಂಗಳಾರತಿಯನ್ನು ಮಾಡಿರ್ತೇವೆ, ಎಲ್ಲೋ ನೋಡ್ತಾನೋ, ಫೋನಲ್ಲಿ ಮಾತಾಡ್ತಾನೋ, ಕೈಯನ್ನು ಆರತಿಗೆ ಇಟ್ಕೊಳ್ತಾರೆ, ಕೈ ಸುಟ್ಟು ಹೋಗ್ತದೆ. ಹಾಗಾಗಿ ಅದಕ್ಕಲ್ಲಿ ಏಕಾಗ್ರತೆಯ ಕೊರತೆ, ಮತ್ತು ಸರಿಯಾದಂತಹ ದೃಢವಾದಂಥ ನಿರ್ಧಾರ, ದೃಢವಾದಂತಹ ಒಂದು ಭಕ್ತಿ ಶ್ರದ್ಧೆ ಕಡಿಮೆ ಹೇಳುವಂಥದ್ದು ಕಾಣಿಸುತ್ತೆ. ಮತ್ತು ಎಷ್ಟೋ ಸಲ ಪೂಜೆ ಮಾಡುವ ಕಣ್ಣುಗಳಲ್ಲಿ ನೀರೆಲ್ಲ ಬರುತ್ತೆ. ಇದು ಒಂದು ಹಂತಕ್ಕೆ ಭಗವಂತನ ದಯೆ ಅಂತಲೂ ಕೂಡ ಹೇಳಬಹುದು. ಮತ್ತು ನಮ್ಮ ದುಃಖವೂ ಕೂಡ ಕೊನೆಗೊಳ್ಳುತ್ತದೆ ಹೇಳುವಂಥದ್ದನ್ನು ಕೂಡ ಹೇಳಬಹುದು. ಮತ್ತು ಅತಿಯಾದಂತಹ ಯೋಚನೆ ಮಾಡ್ತಾ ಇದ್ದೀರಿ ಹೇಳುವುದನ್ನು ಕೂಡ ಹೇಳಬಹುದು. ಇದರಿಂದ ನೋಡಿ, ಎಷ್ಟೋ ಸಲ ದೇವರಲ್ಲಿ ಪೂಜೆ ಮಾಡುವಾಗ ನಾವು ದುಃಖಗಳನ್ನು ದೂರ ಆಗಲಿ ಅಂಥೇಳಿ ಪೂಜೆ ಮಾಡ್ತಾ ಇರಬಹುದು. ಆ ದುಃಖಗಳನ್ನೇ ಪುನಃ ಪುನಃ ಯೋಚನೆ ಮಾಡ್ತಾ ಇರಬಾರ್ದು. ಅಂಥ ಕಷ್ಟ ಇದೆ, ಇಂಥ ಕಷ್ಟ ಇದೆ, ನನಗೆ ಕೈಯಲ್ಲಿ ದುಡ್ಡಿಲ್ಲ, ಇಷ್ಟೆಲ್ಲ ಹೂವಿಗೆ ಖರ್ಚು ಮಾಡಿದ್ದೇನೆ, ಇಂತಹ ವಸ್ತುಗಳನ್ನು ತಂದಿದ್ದೇನೆ, ಹಣ್ಣಿಗೆ ಇಷ್ಟು ದುಡ್ಡು ಖರ್ಚು ಮಾಡಿದ್ದೇನೆ, ಹೀಗೆ ಇಂತಹ ನಮ್ಮ ಕಷ್ಟದಲ್ಲಿ ದುಃಖಗಳನ್ನೇ ಯೋಚನೆ ಮಾಡ್ತಾ ಇರಬಾರ್ದು. ದೃಢವಾದಂಥ ವಿಶ್ವಾಸವನ್ನಿಟ್ಕೊಂಡು ನಮಗೆ ಭಗವಂತನು ಅನುಗ್ರಹ ಮಾಡಿಯೇ ಮಾಡ್ತಾನೆ, ನಮ್ಮ ಕಷ್ಟಕ್ಕೆ ಖಂಡಿತವಾಗೂ ಕೂಡ ಪರಿಹಾರ ಸಿಗುತ್ತದೆ ಹೇಳುವಂತಹ ದೃಢವಾದಂತಹ ನಂಬಿಕೆಯನ್ನು ಇಟ್ಕೊಂಡು ಮಾಡಬೇಕು. ಇನ್ನೊಂದು, ಬಹಳಷ್ಟು ಜನ ನಾವು ನೋಡ್ತಾ ಇರ್ತೇವೆ, ನಾವು ಪೂಜೆ ಮಾಡ್ತಾ ಇರ್ತೇವೆ, ಆಕಳಿಸ್ತಾ ಇರ್ತಾರೆ. ಇದರಿಂದ ಏನಂತಂದರೆ, ನಿಮ್ಮ ಮನಸ್ಸು ಎಲ್ಲೋ ಕಡೆಗೆ ಹೋಗ್ತಾ ಇದೆ, ನಿಮ್ಮ ಮನಸ್ಸು ಕೇಂದ್ರೀಕೃತವಾಗ್ತಾ ಇಲ್ಲ.
ಒಂದು ಶಾರೀರಿಕವಾದಂಥ ವ್ಯತ್ಯಾಸ ಇರುವಂಥದ್ದು ಬೇರೆ, ಆದರೆ ನಿದ್ರೆ ಬರ್ತಾ ಇದೆಯೋ, ಬೇರೆ ಚಿಂತೆ ಬರ್ತಾ ಇದೆಯೋ, ಅಥವಾ ಆಕಳಿಕೆ ಮಾಡ್ತಾ ಇದ್ದರೆ ಎಲ್ಲೋ ಮನಸ್ಸು ಹೋಗ್ತಾ ಇದೆ, ನಿಮ್ಮ ಮನಸ್ಸು ಬಹಳ ಮುಖ್ಯವಾಗಿ ಕೇಂದ್ರೀಕೃತವಾಗಿಲ್ಲ, ಮತ್ತು ಇಂತಹ ಪೂಜೆಗೆ ಶಾಸ್ತ್ರಗಳಲ್ಲಿ ಮಾನ್ಯತೆಯೂ ಕೂಡ ಇಲ್ಲ. ನಿದ್ರಾ ತಂದ್ರ ಭಯಂ ಕ್ರೋಧ, ನಿದ್ರೆಯಿಂದ ಮಾಡಿದಂತಹ ಪೂಜೆ, ಆಕಳಿಕೆಯಿಂದ ಮಾಡಿದಂತಹ ಪೂಜೆ, ಮತ್ತು ಅತ್ಯಂತ ಭಯದಿಂದ ಮಾಡಿದಂತಹ ಪೂಜೆ. ತಂದ್ರ ತೂಕಡಿಕೆ ಅಂತ ಹೇಳ್ತೇವೆ. ಜಪ ಮಾಡ್ತಾ ಇದ್ದಾಗ ಕೆಲವೊಂದು ಸಲ ತೂಕಡಿಕೆ ಬರ್ತಾ ಇರ್ತದೆ, ಅರ್ಧ ನಿದ್ರೆ ಅರ್ಧ ಎಚ್ಚರ ಹೀಗಿರುತ್ತೆ. ಇಂತಹ ಪೂಜೆಗಳ ಶಾಸ್ತ್ರದಲ್ಲಿ ಮಾನ್ಯತೆ ಇಲ್ಲ. ಮತ್ತು ಪೂಜೆಯ ಮಧ್ಯದಲ್ಲಿ ಏನಾದರೂ ಸೀನು ಬರುವಂಥದ್ದು, ಅಥವಾ ಪೂಜೆ ಮಧ್ಯದಲ್ಲಿ ಏನಾದರೂ ಕೂಡ ಅಪಾನವಾಯು ಹೋಗುವಂಥದ್ದು, ಇಂತಹ ಸಮಯದಲ್ಲಿ ಆಚಮೆ ಮಾಡಬೇಕು ಅಥವಾ ಕಿವಿ ಮುಟ್ಕೊಳ್ಬೇಕು, ಭಗವಂತನ ವಿಷ್ಣು ಸ್ಮರಣೆ ಮಾಡಬೇಕು ಎಂಬುದಾಗೂ ಕೂಡ ಹೇಳ್ತಾರೆ. ಹಾಗೆ ಎಷ್ಟೋ ಜನ ನಾವು ಪೂಜೆ ಮಾಡ್ತಾ ಇರುವಂಥ ಸಂದರ್ಭಕ್ಕೆ ಅಳುವಂತಹ ಒಂದು ಭಾವನೆ, ಬಹಳಷ್ಟು ದುಃಖಗಳನ್ನು ದೇವರಲ್ಲಿ ಕಣ್ಣೀರು ಹಾಕ್ತಾ ಇರ್ತಾರೆ. ಇದೆಲ್ಲ ಒಳ್ಳೆಯದಾ ಅಂತ ಕೇಳಲಿಕ್ಕೆ ಹೋದರೆ, ಆ ಭಗವಂತನಿಗೆ ಎಲ್ಲವೂ ಕೂಡ ಗೊತ್ತಿದೆ. ನಾವು ಮಾಡುವಂತಹ ಕರ್ತವ್ಯವನ್ನು ಮಾಡ್ತಾ ಹೋಗಬೇಕು. ಕಣ್ಣೀರು ಹಾಕುವಂಥದ್ದು, ಅಳ್ತಾನೇ ಇರುವಂಥದ್ದು, ದುಃಖ ಪಡ್ತಾನೇ ಇರುವಂಥದ್ದು ಮಾಡಬಾರದು ಭಗವಂತನ ಹತ್ರ. ಭಗವಂತನ ನಮಗೆ ಅಚಲವಾದಂತಹ ವಿಶ್ವಾಸದಿಂದ ರಕ್ಷಣೆ ಮಾಡ್ತಾನೆ ಹೇಳುವಂತಹ ದೃಢವಾದಂಥ ವಿಶ್ವಾಸದಿಂದ ಕಷ್ಟ ಇದೆ ನಿಜ, ಆದರೆ ಆ ಕಷ್ಟ ಭಗವಂತ ಪರಿಹಾರ ಮಾಡ್ತಾನೆ ಹೇಳುವಂತಹ ದೃಢವಾದಂಥ ನಂಬಿಕೆಯಿಂದ ಮಾಡಬೇಕು. ಮತ್ತು ಸದಾಕಾಲ ನಾವು ಕಷ್ಟವನ್ನೇ ಹೇಳ್ತಾ ಇದ್ದರೆ ಕಷ್ಟ ಜಾಸ್ತಿ ಆಗ್ತಾ ಹೋಗ್ತದೆ. ಭಗವಂತನ ಪೂಜೆ ಮಾಡುವಾಗ ನಿಶ್ಚಿಂತೆಯಿಂದ ಭಗವಂತನ ನಂಬಿಕೊಂಡು ಪೂಜೆ ಮಾಡ್ತಾ ಇರುವಂಥದ್ದು. ಮತ್ತು ನೋಡಿ, ಎಷ್ಟೋ ಸಲ ದೀಪಲಾರ ಹೋಗ್ತದೆ ಪೂಜೆ ಮಾಡುವಾಗ. ಆವಾಗ ನಮ್ಮ ಮನಸ್ಸಿಗೂ ಕೂಡ ಸಮಾಧಾನ ಹೇಳುವಂಥದ್ದು ಇರುವುದಿಲ್ಲ. ಆದರೆ ಒಂದು ಪೂಜೆ ಮಾಡುವಂತಹ ಒಂದು ಸಮಯದಲ್ಲಿ ಏನೋ ತಪ್ಪಾಗಿದೆ, ಅಥವಾ ದೇವರಿಗೆ ಅದು ಸಮಾಧಾನ ಆಗದೇ ಇರಬಹುದು, ಅಥವಾ ನಮ್ಮ ಭಕ್ತಿ ಶುದ್ಧ ಇಲ್ಲದೇ ಇರಬಹುದು. ಹಾಗಾಗಿ ನೋಡಿ, ಬಹಳ ಮುಖ್ಯವಾಗಿ ಶುದ್ಧವಾದಂಥ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಪೂಜೆಯನ್ನು ಒಂದು ನಿಯಮಿತವಾದಂಥ ಒಂದು ಸಮಯದಲ್ಲಿ ಮಾಡಿಕೊಳ್ಬೇಕು. ಮತ್ತು ಶರೀರಕ್ಕೂ ಕೂಡ ತುಂಬ ಹಸಿವೆ ಇದ್ದಾಗ, ತುಂಬ ಸುಸ್ತಾದಾಗ, ನಿದ್ರೆ ಮಾಡುವಂತಹ ಸಮಯದಲ್ಲಿ, ಇಂತಹ ಸಮಯದಲ್ಲೆಲ್ಲ ಪೂಜೆ ಪುನಸ್ಕಾರಗಳನ್ನು, ಜಪಾನುಷ್ಠಾನಗಳನ್ನು ಮಾಡಬಾರದು. ಹಾಗಾಗಿ ಏನೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೂ ಕೂಡ ಶುದ್ಧವಾದಂತಹ ಮನಸ್ಸಿನಿಂದ ಮಾಡಿದ್ರೆ ಭಗವಂತನು ನಮಗೆ ಅನುಗ್ರಹಿಸ್ತಾನೆ ಅಂತೇಳಿ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ. ಯಾರು ಈ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.